ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಡಿ ದೇವರಾಜ ಅರಸರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿದ ಮೇಲೆ ಕರ್ನಾಟಕ ಕ್ರಾಂತಿ ರಂಗ ಅನ್ನೋ ಪ್ರಾದೇಶಿಕ ಪಕ್ಷ ಕಟ್ಟಿದರು. ಕಾಂಗ್ರೆಸ್ ತಮ್ಮನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಪದಚ್ಯುತಿಗೊಳಿಸಿದ ಬಳಿಕ ಎಸ್ ಬಂಗಾರಪ್ಪ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿದ್ರು. ಈ ಮೂಲಕ ಅಂದು ಈ ಇಬ್ಬರು ಹಿಂದುಳಿದ ವರ್ಗಗಳ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ರು. ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದೆ. ಸಿದ್ದರಾಮಯ್ಯ ಮೇಲೆ ಕಣ್ಣಿಟ್ಟಿರೋ ದಿಲ್ಲಿ ಹೈಕಮಾಂಡ್ ಏನ್ ಮಾಡಬಹುದು? ಬದಲಾದ ರಾಜಕೀಯ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯ ನಡೆ ಏನಾಗಿರುತ್ತೆ? ಇನ್ನೊಂದು ವಾರದಲ್ಲಿ ಅಸಲಿ ಚಿತ್ರಣ ಹೊರಬೀಳುತ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ದೇವರಾಜ ಅರಸು, ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯ ನಡುವೆ ಒಂದು ವ್ಯತ್ಯಾಸ ಇದೆ. ಅರಸರಿಗೆ ನಂಬಿದವರೇ ಕೈ ಕೊಟ್ರು. ಆಗ ಇಂದಿರಾ ಗಾಂಧಿ ಹಾಗೂ ಅರಸರ ಮಧ್ಯೆ ಸಂಘರ್ಷ ಎದ್ದಿತ್ತು. ಬಳಿಕ ಬಂಗಾರಪ್ಪರನ್ನ ಹುದ್ದೆಯಿಂದ ಪದಚ್ಯುತಿಗೊಳಿಸಲಾಯಿತು. ಆಗ ಪ್ರಧಾನಿಯಾಗಿದ್ದ PV ನರಸಿಂಹರಾವ್ ಬಂಗಾರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಹಾಗಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಗಾದಿ ಬಿಟ್ಟು ಕೊಡುವ ಒಪ್ಪಂದ ಮೊದಲೇ ಆಗಿತ್ತು. ಸಿದ್ದರಾಮಯ್ಯ ಕಳೆದ 20 ವರ್ಷಗಳಿಂದ ಕರ್ನಾಟಕ ರಾಜಕಾರಣವನ್ನ ಆವರಿಸಿಕೊಂಡವರು. ರಾಜ್ಯ ರಾಜಕಾರಣ ಅವರ ಸುತ್ತಲೇ ಒಂದು ರೀತಿ ಗಿರಿಕಿ ಹೊಡೆದಿದೆ. ಯಾಕಂದ್ರೆ ಸಿದ್ದರಾಮಯ್ಯರಂತೆ ಸತತ 17 ವರ್ಷಗಳ ಕಾಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದವರು ಮತ್ತೊಬ್ಬರಿಲ್ಲ. ಜೊತೆಗೆ 2 ಬಾರಿ ಮುಖ್ಯಮಂತ್ರಿ. ಹೀಗಿರುವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಕೆಳಗಿಳಿದಿದ್ದು ತಕ್ಷಣಕ್ಕೆ ರಾಜ್ಯ ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮ ಬೀರೋದು ಕಟ್ಟಿಟ್ಟ ಬುತ್ತಿ. ಇದು ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಪರಿಣಾಮವಾಗಿ ಬೀರೋದಕ್ಕೆ ಶುರುವಾಗುತ್ತೆ. ಇದುವರೆಗೂ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟ ನಂತರ ಈಗ ಆಗ್ತಾ ಇರೋ ರಾಜಕೀಯ ವಿದ್ಯಮಾನಗಳ ಬಗ್ಗೆ ತುಟಿ ಬಿಚ್ತಾ ಇಲ್ಲ. ಇದೇ ಹೊತ್ತಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಸಿದ್ದರಾಮಯ್ಯ ಮಾತೆ ಅಂತಿಮ ಅಲ್ಲ ಅನ್ನೋ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಇದೇ ಕಾರಣಕ್ಕಾಗಿ ಮೂಲ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕುವ ತನ್ನ ಹಿಂದಿನ ನೀತಿಯನ್ನ ಮತ್ತೆ ಚಾಲ್ತಿಗೆ ತಂದಿದೆ. ಯಾಕಂದ್ರೆ ವಿಧಾನಸಭೆಯ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ವಿಧಾನ ಪರಿಷತ್ ಸಭಾಪತಿ, ಉಪಸಭಾಪತಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯ 2006ರಲ್ಲಿ ಕಾಂಗ್ರೆಸ್ ಸೇರಿದ ಬಳಿಕ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅವರೇ ಕೇಂದ್ರ ಬಿಂದು ಆಗಿದ್ರು. ಯಾಕಂದ್ರೆ SM ಕೃಷ್ಣ 2008ರ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಮಹಾರಾಷ್ಟ್ರ ರಾಜ್ಯಪಾಲರ ಹುದ್ದೆ ತ್ಯಜಿಸಿ ಕರ್ನಾಟಕ ರಾಜಕಾರಣಕ್ಕೆ ವಾಪಸ್ ಆದ್ರೂ ಸಿದ್ದರಾಮಯ್ಯ ಅವರ ಮಹತ್ವ ಕಮ್ಮಿ ಆಗಿರಲಿಲ್ಲ. ಇದೇ ಹೊತ್ತಲ್ಲೇ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದಲ್ಲಿದ್ರು ಸಿದ್ದು ಪವರ್ ಕುಗ್ಗಿರಲಿಲ್ಲ. 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಗೆ ತೆರಳಿದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರದ್ದೇ ಆಧಿಪತ್ಯ ಆಗಿತ್ತು. ಆತ್ಮೀಯರೇ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರೋ ನಾನಾ ಬೆಳವಣಿಗೆ ಮಧ್ಯೆ ಈಗ ಸಿದ್ದರಾಮಯ್ಯ ಅಹಿಂದ ಸಮಾವೇಶದ ಕಡೆ ಮುಖ ಮಾಡಿದ್ದಾರೆ. ಸೆಪ್ಟೆಂಬರ್ 6ರಂದು ಹಿಂದುಳಿದ ಜಾತಿಗಳ ಸಮಾವೇಶ ನಡೀತಾ ಇದೆ. ಇದರ ಕೇಂದ್ರ ಬಿಂದು ಆದವರು ಇದೇ ಸಿದ್ದರಾಮಯ್ಯ. ರಾಜ್ಯದಲ್ಲಿ ತಮ್ಮದೇ ಪಕ್ಷದ ಸರ್ಕಾರ ಇದೆ. ಅದರಲ್ಲೂ ಇದೇ ಸರ್ಕಾರದಲ್ಲಿ ತಮ್ಮ ಪುತ್ರ ಸಚಿವರಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ಅಹಿಂದ ಚಳವಳಿ ವಿಚಾರದಲ್ಲಿ ಹೆಚ್ಚು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಇಲ್ಲವೇ ತಮ್ಮ ರಾಜಕೀಯದ ಸಂಕಷ್ಟದ ಕಾಲದಲ್ಲಿ ಮತ್ತೊಮ್ಮೆ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸಲು ನೇರವಾಗಿ ಅಖಾಡಕ್ಕೆ ಧುಮುಕಬೇಕಾಗುತ್ತೆ. ಸಿದ್ದರಾಮಯ್ಯ ಈಗ ಮಾಡ್ತಿರೋದು ಅದೇ ಕೆಲಸವನ್ನ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯಗೆ ಇರೋ ಮತ್ತೊಂದು ಸಂಕಟ ಅಂದ್ರೆ ಅವರ ರಾಜಕೀಯ ಏಳು ಬೀಳುಗಳಲ್ಲಿ ಅವರ ಜೊತೆ ಹೆಜ್ಜೆ ಹಾಕಿದ್ದ ಒಡನಾಡಿಗಳು ಈಗ ಅವರಿಂದ ದೂರ ಸರಿದಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಶಾಸಕರಾದ HC ಮಹದೇವಪ್ಪ, K ವೆಂಕಟೇಶ್, PR ಪಾಟೀಲ್ ಹೀಗೆ ಅನೇಕರು ಇವತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣದಲ್ಲಿಲ್ಲ. ಸತೀಶ್ ಜಾರಕಿಹೊಳಿ ಅವರಿಗೆ ತಮ್ಮ ಉಪಮುಖ್ಯಮಂತ್ರಿ ಹುದ್ದೆ ತಪ್ಪಿಸಿದ್ದು ಸಿದ್ದರಾಮಯ್ಯ ಎಂಬ ಬೇಸರ ಇದೆ. ಹಾಗೆ ಸಿದ್ದರಾಮಯ್ಯಗೆ ಮುಖ್ಯಮಂತ್ರಿ ಹುದ್ದೆ ಹಸ್ತಾಂತರದ ಗೊಂದಲದ ವೇಳೆ ಸತೀಶ್ ಜಾರಕಿಹೊಳಿ ತಮಗೆ ಕೈ ಕೊಟ್ರು ಅನ್ನೋ ನೋವಿದೆ. ಇನ್ನು ಮಹದೇವಪ್ಪ ಅವರಿಗೆ ತಮ್ಮನ್ನ ಮಂತ್ರಿ ಮಾಡಲು ಸಿದ್ದರಾಮಯ್ಯ ಪಟ್ಟು ಹಿಡಿಯಲಿಲ್ಲ ಎಂಬ ಮುನಿಸಿದೆ. ಸಿದ್ದರಾಮಯ್ಯರನ್ನ JDSನಿಂದ ಉಚ್ಚಾಟಿಸಿದಾಗ ಮಹದೇವಪ್ಪ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿ ನಿಂತವರು. ಆದ್ರೆ ಈಗ ಸಿದ್ದರಾಮಯ್ಯ ಅವರೇ ತಮ್ಮ ಪರ ನಿಲ್ಲಲಿಲ್ಲ ಅನ್ನೋ ನೋವಿದೆ.
ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅಹಿಂದ ಚಳವಳಿ ನಡೆಸಲು ಹಳೆಯ ಸಂಗಾತಿಗಳೇ ಅವರೊಂದಿಗಿಲ್ಲ. ಆತ್ಮೀಯರೇ, ಸಿದ್ದರಾಮಯ್ಯ ರಾಜಕೀಯ ಹೆಜ್ಜೆಗಳನ್ನ ಗಮನಿಸಿದ್ರೆ ಅವರು ತಮ್ಮ ನಿರ್ಧಾರಗಳಲ್ಲಿ ದುಡುಕುವ ಸ್ವಭಾವದವರಲ್ಲ. ಅಳೆದು ತೂಗಿ ಮುಂದಡಿ ಇಟ್ಟವರು. ತಮ್ಮ ನಿರ್ಧಾರಗಳ ಪರಿಣಾಮಗಳ ಬಗ್ಗೆ ಯೋಚಿಸಿಯೇ ಹೆಜ್ಜೆ ಹಾಕ್ತಾರೆ. ರಾಜಕೀಯವಾಗಿ ಹಿನ್ನಡೆಯಾದಾಗ ಅತಿ ಭಾವುಕರಾದವರು ಅಲ್ಲ, ಸಿಟ್ಟಿನ ಕೈಗೆ ಬುದ್ಧಿ ಕೊಡುವವರು ಅಲ್ಲ, ಮೌನವಾಗಿದ್ದುಕೊಂಡೇ ದಾಳ ಉರುಳಿಸ್ತಾರೆ. ಅವರನ್ನ ನಿರ್ಲಕ್ಷಿಸಿದ್ರೆ ಪಕ್ಷಕ್ಕೆ ಸರಿಯಾದ ಪೆಟ್ಟು ಬೀಳೋದು ಮಾತ್ರ ಗ್ಯಾರಂಟಿ. ಈ ವಿಚಾರದಲ್ಲಿ ಅವರು ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ನಾಯಕ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿಗಿಂತ ಭಿನ್ನ. ದೇವರಾಜ ಅರಸರ ನಿಧನದ ಬಳಿಕ ಬಂಗಾರಪ್ಪ ಕ್ರಾಂತಿ ರಂಗದ ನೇತೃತ್ವ ವಹಿಸಿದವರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ ವಿರುದ್ಧ ಅಹಿಂದ ಮತಗಳನ್ನ ಮೊದಲು ಕ್ರೋಢೀಕರಿಸಿದವರೇ ಬಂಗಾರಪ್ಪ. ಅದು 1983ರ ಅಸೆಂಬ್ಲಿ ಚುನಾವಣೆ. ಆ ಚುನಾವಣೆಯಲ್ಲಿ ಕ್ರಾಂತಿ ರಂಗ ಪಡೆದ ಸ್ಥಾನಗಳು 34. ಬಂಗಾರಪ್ಪಗೆ ಪಕ್ಷದಲ್ಲಿ ಏನಾದ್ರೂ ಮನ್ನಣೆ ಸಿಗ್ತಾ ಇಲ್ಲ ಅನ್ಸಿದ್ರೆ ಹಿಂದೆ ಮುಂದೆ ನೋಡದೆ ಸಿಡಿದೇಳ್ತಾ ಇದ್ರು. ಅವರದ್ದು ಪುಟಿದೇಳುವ ಸ್ವಭಾವ. ಮುಂದೇನು ಆಗಬಹುದು ಅನ್ನೋ ಪರಿಣಾಮಗಳ ಬಗ್ಗೆ ಹೆಚ್ಚು ಯೋಚಿಸ್ತಾ ಇರಲಿಲ್ಲ. ಹೀಗಾಗಿಯೇ ಅವರು ಸಮಾಜವಾದಿ ಪಕ್ಷದ ಸೈಕಲ್ ಅನ್ನು ಏರಿದ್ರು. ಮರಳಿ ಕಾಂಗ್ರೆಸ್ ತೆಕ್ಕೆಗೂ ಬಿದ್ದರು. ಬಿಜೆಪಿಗೂ ಹೋಗಿ ಬಂದ್ರು. ಜೆಡಿಎಸ್ ಅಂಗಳದಲ್ಲೂ ನಿಂತರು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಹೇಗೆ ಸಮಾಧಾನಿಸುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ. ಸಿದ್ದರಾಮಯ್ಯ ಈಗ ಅಹಿಂದ ಸಮಾವೇಶ ಅನ್ನೋ ದಾಳ ಉರುಳಿಸಿದ್ದಾರೆ. ಇವತ್ತಿಗೂ ಸಿದ್ದರಾಮಯ್ಯ ಬೆನ್ನಿಗೆ 40ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಹೀಗಾಗಿ ಹೈಕಮಾಂಡ್ ಮುಂದೇನು ಮಾಡುತ್ತೆ ಅನ್ನೋದರ ಮೇಲೆ ಸಿದ್ದು ನಡೆ ನಿಂತಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.